ನನ್ನ ಸಿನಿಮಾದು ನಾನು ಅಂದ್ಕೊಂಡಂಗ ಆಗ್ತಿರ್ಲಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅದೆಲ್ಲ ಆದಾಗ ಪ್ರಶ್ನೆಗಳು ಬಂತು, ಏನಕ್ಕೆ ಆಗ್ತಾ ಇಲ್ಲ, ಎಲ್ಲಾ ಎಫರ್ಟು ಹಾಕ್ತಾ ಇದೀನಿ, ಯಾಕೆ ಆಗ್ತಿಲ್ಲ ಅಂತ. ಫಸ್ಟ್ ಜ್ಞಾನ ಮಾರ್ಗೇನ ರಿಚುವಲ್ಸ್ ಹೋಗ್ತಾ ಇದೀವಿ. ರಿಚುವಲ್ಸ್ ಮಾಡ್ತಿದ್ರೆ ಏನಕ್ಕೆ ಮಾಡ್ತಿದ್ಯಾ ನೀನ್ ರಿಚುವಲ್ಸ್? ಏನಕ್ಕೆ ನಾನು ದೀಪ ಹಚ್ಬೇಕು? ಏನಕ್ಕೆ ನಾನು ದೇವ್ರ ಮುಂದೆ ಕೂರ್ಬೇಕು? ಯಾಕಂದ್ರೆ ನಾವು ಹೊರ ಪ್ರಪಂಚದಲ್ಲಿ ತುಂಬಾ ಒದ್ದಾಡೋದಕ್ಕಿಂತ ನಮ್ಮ ಎನರ್ಜಿ ಹೇಗಿದೆ, ನನ್ನ ಸೆಲ್ಫ್ ಟಾಕ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ನಾವು ಫಸ್ಟ್ ಗಮನ ಹರಿಸೋದು. ಗೆಳೆಯರೆ, ವಿಡಿಯೋ ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಮನವಿ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಬೆಲ್ ಐಕಾನ್ ನ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಅದನ್ನ ಮಾಡಿ. ಮತ್ತೆ ಈ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಂಚ್ಕೊಳ್ಳಿ. ಇಡೀ ಕರ್ನಾಟಕ ಜನತೆಗೆ ಈ ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸೋದಕ್ಕೆ ನನಗೆ ಸಹಕಾರ ನೀಡಿ. ಧನ್ಯವಾದಗಳು. ಮೊದ್ಲೆಲ್ಲ ನಮ್ಮಲ್ಲಿ ಒಂದು ನಂಬಿಕೆ ಇರೋದು, ಅದೇನೋ ಹೇಳ್ತಾರಲ್ಲ, ವನವಾಸಕ್ಕೆ ಈ ವಯಸ್ಸಲ್ಲಿ ಹೋಗ್ಬೇಕು, ಗುರು ಕುಲಕ್ಕೆ ಈ ವಯಸ್ಸಲ್ಲಿ ಹೋಗ್ಬೇಕು ಅಂತ. ಈಗ ಏನಾಗಿದೆ ಅಂದ್ರೆ ಈ ಆಧ್ಯಾತ್ಮಿಕತೆ ಎಲ್ಲ ಒಂದು ವಯಸ್ಸಾದವ್ರು ಕೂತ್ಕೊಂಡು ಮಾತಾಡೋ ಒಂದು ವಿಷಯ, ಆ ರೀತಿ ಒಂದಿತ್ತು. ಬಟ್ ಈಗ ರೀಸೆಂಟ್ ಟೈಮ್ಸ್ ಅಲ್ಲಿ ನಮ್ಮ ಸದ್ಗುರುಗಳಾಗಿರ್ಲಿ ಅಥವಾ ರವಿಶಂಕರ್ ಗುರುಜಿ ಆಗಿರ್ಲಿ, ಅಥವಾ ಈಗ ಕಲಿಯುಗ ಸ್ವಲ್ಪ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಿರೋದ್ರಿಂದ, ಯಾಕಂದ್ರೆ ಮನುಷ್ಯನ್ಗೆ ಸಮಸ್ಯೆಗಳು ಜಾಸ್ತಿ ಆದಷ್ಟು ದೇವ್ರ ನೆನಪು ಬೇಗ ಆಗತ್ತೆ. ಸೊ ಈಗ ಸಣ್ಣ ಸಣ್ಣ ವಯಸ್ಸಲ್ಲೇ ಜನಕ್ಕೆ ಈ ಆಧ್ಯಾತ್ಮಿಕತೆ ಕಡೆ ಸ್ವಲ್ಪ ಗಮನ ಹರಿತಾ ಇದೆ. ಆದ್ರೆ ನಾನು ಅಷ್ಟೇ, ಅಫ್ಕೋರ್ಸ್ ನಾನೇನಾದ್ರು ಸಿನಿಮಾ ಆಗಿ ಸ್ಟಾರ್ ಆಗ್ಬಿಟ್ಟಿದ್ರೆ ಇದೆಲ್ಲ ಮಾತಾಡ್ತಾ ಇದ್ನೋ, ಇದೆಲ್ಲ ಮಾಡ್ತಿದ್ನ ಗೊತ್ತಿಲ್ಲ. ಆದ್ರೆ ನನ್ನ ಜೀವನದಲ್ಲಾದ ಕೆಲವು ವಿಷಯಗಳು, ನೀನ್ ಹೇಗೆ ನಿನ್ನ ಜೀವನದಲ್ಲಾದ ಕೆಲವು ವಿಷಯಗಳಿಂದ ಈ ಮಟ್ಟಕ್ಕೆ ಬಂದಿದ್ಯಾ ಅಂದೆ, ಅದೇ ರೀತಿ ನಾನು ಕೂಡ ನನ್ನ ಸಿನಿಮಾದು ನಾನು ಅಂದ್ಕೊಂಡಂಗ ಆಗ್ತಿರ್ಲಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಮುಂದಕ್ಕೆ ಹೋಗ್ತಿರ್ಲಿಲ್ಲ. ಅದೆಲ್ಲ ಆದಾಗ ಪ್ರಶ್ನೆಗಳು ಬಂತು, ಏನಕ್ಕೆ ಆಗ್ತಾ ಇಲ್ಲ, ಎಲ್ಲಾ ಎಫರ್ಟು ಹಾಕ್ತಾ ಇದೀನಿ, ಯಾಕೆ ಆಗ್ತಿಲ್ಲ ಅಂತ. ಅಲ್ಲಿ ನಾನು ಯಾವಾಗ ಆ ಡೈರೆಕ್ಷನ್ ಅಲ್ಲಿ ಹೋಗಕ್ ಸ್ಟಾರ್ಟ್ ಆದೆ, ಅವಾಗ್ಲೇ ನನ್ಗೆ ಅರ್ಥ ಆಯ್ತು, ನಾವು ಕಷ್ಟಪಟ್ಟೆ ಎಲ್ಲ ಪಡ್ಕೋಬೇಕಾಗಿಲ್ಲ, ಸಂತೋಷವಾಗಿ ಶರಣಾಗಿ ಆರಾಮಾಗಿ ಆ ಫ್ರೀಕ್ವೆನ್ಸಿನ ರೈಸ್ ಮಾಡಿದಾಗ ಸಿಗುತ್ತೆ ಅಂತ. ಬಟ್ ಈ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಆಧ್ಯಾತ್ಮಿಕತೆ ಅಥವಾ ನಮ್ಮ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋದು, ನಮ್ಮ ಮನಸ್ಥಿತಿ ಬಗ್ಗೆ, ಮೈಂಡ್ ಸೆಟ್ ಬಗ್ಗೆ, ನಮ್ಮ ಎನರ್ಜಿ ಬಗ್ಗೆ ನಮಗೆ ಅರಿವು ಮಾಡ್ಕೊಳ್ಳೋದು ಎಷ್ಟು ಬೇಗ, ಎಷ್ಟು ಕ್ವಿಕ್ ಆಗಿ ನಾವು ಅರ್ಥ ಮಾಡ್ಕೋತೀವೋ ಅಷ್ಟು ನಮ್ ಜೀವನ ಸುಲಭ ಆಗ್ಬಿಡುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವು ಹೊರ ಪ್ರಪಂಚದಲ್ಲಿ ತುಂಬಾ ಒದ್ದಾಡೋದಕ್ಕಿಂತ ನಮ್ಮ ಎನರ್ಜಿ ಹೇಗಿದೆ, ನನ್ನ ಸೆಲ್ಫ್ ಟಾಕ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ನಾವು ಫಸ್ಟ್ ಗಮನ ಹರಿಸೋದು ಚಿಕ್ಕ ವಯಸ್ಸಿಂದಾನೇ ಮಾಡಿದ್ರೆ ತುಂಬಾ ಸೂಪರ್. ಬಟ್ ಚಿಕ್ಕ ವಯಸ್ಸಿಂದ ಅಲ್ಲ ಅಂದ್ರೂ ಈಗ ನಾವ್ ಅದನ್ನ ಕಂಟ್ರೋಲ್ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನ್ ನಮ್ರತ? ಅಬ್ಸಲ್ಯೂಟ್ಲಿ, ಐ ಸೆಕೆಂಡ್ ದಟ್. ತುಂಬಾ ನಿಜ. ಸೊ ಆಸ್ ಯು ಸೆಡ್, ಚಿಕ್ಕ ವಯಸ್ಸಿಂದಾನೇ ನಮಗೆ ಆಧ್ಯಾತ್ಮಿಕತೆನ ನಮಗೆ ಬೋಧಿಸ್ಕೊಂಡು ಬಂದು ಆ ದಾರಿನ ತೋರಿಸ್ಕೊಟ್ರೆ ಇಟ್ ಇಸ್ ವೆರಿ ಈಸಿ. ಆದ್ರೆ ವಿಹಾನ್, ದೇರ್ ಇಸ್ ಅ ಸ್ಮಾಲ್ ಥಿನ್ ಲೈನ್. ಏನಾಗಿದೆ ಅಂದ್ರೆ ಜನರೇಷನ್ ಗ್ಯಾಪ್ ಅಂತ ಹೇಳ್ತೇನೆ ನಾ ಇದನ್ನ. ನಮ್ಮ ತಂದೆ ತಾಯಿ ಏನಾಗಿದೆ ಅಂದ್ರೆ, ದೇ ನೋ ಎವ್ರಿಥಿಂಗ್, ಏನು ಗೊತ್ತಿಲ್ಲ ಅನ್ನೋದಿಲ್ಲ. ಆದ್ರೆ ಈ ಗೊತ್ತಿರೋದಷ್ಟು ಇಟ್ ಇಸ್ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಅವರು ಅದೇ ಪಾತಿಗೆ ಹೋಗ್ತಾರೆ. ಇಟ್ ಇಸ್ ಬೇಸ್ಡ್ ಆನ್ ರಿಲಿಜನ್. ಬಟ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಇಟ್ ಇಸ್ ಬೇಸ್ಡ್ ಆನ್ ಸ್ಪಿರಿಚುಯಾಲಿಟಿ. ದರ್ ಇಸ್ ಅ ಥಿನ್ ಲೈನ್ ಬಿಟ್ವೀನ್ ರಿಲಿಜನ್ ಅಂಡ್ ಸ್ಪಿರಿಚುಯಾಲಿಟಿ ಹಿಯರ್. ಸೊ ವಾಟ್ ಹ್ಯಾಪನ್ಸ್, ರಿಲಿಜನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಸರ್ಟನ್ ರಿಚುವಲ್ಸ್ ಅಂದ್ರೆ ನಮ್ಗೆ ಏನಿದೆ ಕರ್ಮಗಳು, ಆ ಕರ್ಮಗಳೆಲ್ಲ ಮಾಡ್ಕೊಂಡು ದೇವತೆಗಳಿಗೆ ಸೇವೆ ಎಲ್ಲ ಮಾಡಿ ವಿ ರೀಚ್ ಟು ಅ ಸ್ಟೇಜ್. ಅವಾಗ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ರಿಯಲೈಸೇಷನ್ ಅಂತ ಆಗುತ್ತೆ. ಅಂದ್ರೆ ನಮ್ಗೆ ಜ್ಞಾನ ಮಾರ್ಗ ಆಮೇಲೆ ದೊರೆಯುತ್ತೆ. ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಬೀಯಿಂಗ್ ಯಂಗ್ಸ್ಟರ್ಸ್, ಫಸ್ಟ್ ಜ್ಞಾನ ಮಾರ್ಗೇನ ರಿಚುವಲ್ಸ್ ಹೋಗ್ತಾ ಇದೀವಿ. ರಿಚುವಲ್ಸ್ ಮಾಡ್ತಿದ್ರೆ ಏನಕ್ಕೆ ಮಾಡ್ತಿದ್ಯಾ ನೀನ್ ರಿಚುವಲ್ಸ್? ಏನಕ್ಕೆ ನಾನು ದೀಪ ಹಚ್ಬೇಕು? ಏನಕ್ಕೆ ನಾನು ದೇವ್ರ ಮುಂದೆ ಕೂರ್ಬೇಕು? ಅವ್ರು ಏನ್ ಮಾಡಿದ್ರ, ದೇವ್ರ ಮುಂದೆ ಫಸ್ಟ್ ಕೂತ್ರು. ಅವ್ರು A+B=C, ಹೌ ಹಂಗ್ ಬಂದ್ರು. ನಾವು ಫಸ್ಟ್ ಸಿ ಇಂದ ಓಕೆ ಸಿ ಬಂತು, ಎಲ್ಲಿಂದ ಬಂತು ಈ ಸಿ? ದೆನ್ ವಿ ಗೋ ರಿವರ್ಸ್. ಓ, ಇಟ್ ಈಸ್ ಈಕ್ವಲ್ ಟು B+A ಆಗಿ ಸಿ ಬಂದಿದೆ. So we have this questioning ability. So idrinda we are taking the spiritual path, but only thing is, let us not get attached to anything. Ultimately nirvana is the goal. Ene adru kuda there is nothingness, and everything that you believe about yourself is a lie. Ivaglu nav en mata ee concepts ella, this is all what we think, this is what I think, this is what you think, but what is reality? We don't know. So whatever we think, if it gives you joy, if your life is peaceful, ಅಲ್ಲಿಗೆ ಬಿಟ್ಬಿಡೋಣ. ನಾವು ಇದೇ ನಿಜ ಅದೇ ನಿಜ, ಈ ಆರ್ಗ್ಯುಮೆಂಟ್ ಅಲ್ಲಿ ಏನು ಸಿಗಲ್ಲ.
ಎವ್ರಿಬಡೀಸ್ ಟ್ರೂತ್ ಇಸ್ ಡಿಫ್ರೆಂಟ್, ಇಟ್ ಇಸ್ ಮಲ್ಟಿ ಡೈಮೆನ್ಷನಲ್. ನಾನು ಈ ಮನೇಲಿ ಕೂತಿದ್ದೀನಿ, ನಾನು ಈ ಕಡೆನೋ ಒಂದ್ ಗಿಡ ಕಾಣ್ತಿದೆ, ನನ್ ಹಿಂದೆ ಕೂತಿರೋರ್ಗೆ ಆ ಕಡೆನೋ ಒಂದ್ ಬೈಕ್ ಕಾಣ್ತಿದೆ. ಇಲ್ಲ ನಿನ್ ಮುಂದೆ ಗಿಡನೇ ಇರೋದು ಅಂತ ನಾನು ಅಲ್ಲ ಅರ್ಗ್ಯೂ ಮಾಡೋದು ತಪ್ಪು, ಅವ್ರು ಇಲ್ಲ ನಿನ್ ಮುಂದೆ ಬೈಕ್ ಇದೆ ಅಂತ ಇಲ್ಲ ಅರ್ಗ್ಯೂ ಮಾಡೋದು ತಪ್ಪು. ನನ್ನ ದೃಷ್ಟಿಲಿ ನನ್ಗೆ ಏನ್ ಕಾಣ್ತಿದೆ ಅದು ಸತ್ಯ, ಅವ್ರ ದೃಷ್ಟಿಲಿ ಅವ್ರಿಗೆ ಏನ್ ಕಾಣ್ತಿದೆ ಅದು ಸತ್ಯ. ಸೊ ಇವನ್ ಸ್ಪಿರಿಚುಯಾಲಿಟಿ ಇಸ್ ಲೈಕ್ ದಟ್. ಎವ್ರಿಬಡೀಸ್ ಟ್ರೂತ್ ಇಸ್ ಡಿಫ್ರೆಂಟ್ ಬಟ್ ಎವ್ರಿಥಿಂಗ್ ಇಸ್ ಟ್ರೂತ್. ಯು ಕಾಂಟ್ ಡಿನೈ. ನೀನ್ ತಪ್ಪು ನಾನ್ ಸರಿ ಹೇಳಲಿಕ್ಕೆ ಆಗಲ್ಲ. ಸೊ ಆಸ್ ಯು ಸೆಡ್, ಇವಾಗ ನಾವು ಹೋಗ್ತಾ ಇರೋ ದಾರಿ ತುಂಬಾ ಚೆನ್ನಾಗಿದೆ. ಅಂಡ್ ಲಕ್ಕಿಲಿ ವಾಟ್ ಐ ಸೇ ಇಸ್ ದ ಕಾನ್ಶಿಯಸ್ನೆಸ್ ಆಫ್ ದ ಹೋಲ್ ಅರ್ತ್ ಇಸ್ ಜಸ್ಟ್ ಬ್ಲೂಮಿಂಗ್ ಲೈಕ್ ಸ್ಪ್ರಿಂಗ್ ಸೀಸನ್ ಅಲ್ಲಿ ಹೆಂಗೆ ಫ್ಲವರ್ಸ್ ಬ್ಲೂಮ್ ಆಗುತ್ತೆ, ಆ ರೀತಿ ದ ಕಾನ್ಶಿಯಸ್ನೆಸ್ ಇಸ್ ಅವೇಕ್ನಿಂಗ್. ಇಟ್ ಇಸ್ ಸೋ ಬ್ಯೂಟಿಫುಲ್ ಟು ಸಿ ಯಂಗ್ಸ್ಟರ್ಸ್, ಫರ್ಗೆಟ್ ಅಬೌಟ್ ಯಂಗ್ಸ್ಟರ್ಸ್, ಸ್ಮಾಲ್ ಚಿಲ್ಡ್ರನ್ ಸ್ಪೀಕಿಂಗ್ ಅಬೌಟ್ ಭಗವದ್ಗೀತಾ. ಅಂಡ್ ದೇ ಆರ್ ನಾಟ್ ಜಸ್ಟ್ ಸ್ಪೀಕಿಂಗ್ ಭಗವದ್ಗೀತಾನ ಸುಮ್ಮನೆ ಹಾಡ್ತಾ ಇಲ್ಲ ಅವರು, ಬಟ್ ಅದ್ರದ್ದು ಏನಿದೆ ಪರಿತತ್ವ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಟ್ ಇಸ್ ಸೋ ಬ್ಯೂಟಿಫುಲ್. ಐ ಕ್ಯಾನ್ ರಿಯಲಿ ಸಿ ಇನ್ ಕಮಿಂಗ್ ಜನರೇಷನ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ವಂಡರ್ಫುಲ್. ಎಲ್ಲರೂ ಆತ್ಮಜ್ಞಾನ ಅಂತ ಏನ್ ಹೇಳ್ತೀವಲ್ಲ, ವಿ ಆರ್ ಆಲ್ ಲೀಡಿಂಗ್ ಟುವರ್ಡ್ಸ್ ಇಟ್. ಖಂಡಿತ ಅದಾಗತ್ತೆ. ಅಂಡ್ ದಿಸ್ ಇಸ್ ಆಲ್ಸೋ ಕೋಆರ್ಡಿನೇಟಿಂಗ್ ಟು ಯುವರ್ ಪ್ರೀವಿಯಸ್ ಕ್ವೆಶ್ಚನ್, ವಾಟ್ ಎವರ್ ಯು ಆಸ್ಟ್. ಹೆಂಗೆ ಅಂದ್ರೆ ಒಬ್ಬರಿಗೆ ಒಳ್ಳೇದ್ ನಡೆಯುತ್ತೆ, ಇನ್ನೊಬ್ರಿಗೆ ಕೆಟ್ಟದ್ ನಡೆಯುತ್ತೆ. ಈ ಒಳ್ಳೇದು ಕೆಟ್ಟದು ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಮ್ಮ ಕರ್ಮಾನುಸಾರ ಏನೇನಿದೆ ಅದು ನಡೀತಾ ಹೋಗುತ್ತೆ. ಅಗೇನ್ ನೀವು ಒಂದ್ ಸಿಚುವೇಶನ್ ಆದಾಗ ಅದ್ರ ಬಗ್ಗೆ ನೀವು ಹೆಂಗೆ ತಗೊಳ್ತೀರಾ ದಟ್ ಇಸ್ ಅಪ್ ಟು ಯು. ಇವಾಗ ಒಬ್ಬನಿಗೆ ಒಂದ್ 10,000 ರೂಪಾಯಿ ಲಾಸ್ ಆಗುತ್ತೆ, ಅವ್ನ ಅದನ್ನ ಸದ್ಯ 10,000 ಅಷ್ಟೇ ತಾನೇ ಹೋಯ್ತು, 1 ಲಕ್ಷ ಹೋಗಿಲ್ಲ ಅಂತಾನೆ. ಇನ್ನೊಬ್ಬಂದ್ 10,000 ರೂಪಾಯಿ ಹೋದಾಗ 1 ಲಕ್ಷ ಬ್ಯಾಂಕ್ ಅಲ್ಲಿ ಇರುತ್ತೆ, 10,000 ಹೋಯ್ತು 10,000 ಹೋಯ್ತು ಅಂತ ಪೊಲೀಸ್ಗೆ ಹೋಗಿ 1 ಲಕ್ಷ ಕೊಟ್ಬಿಟ್ಟು ಬಂದಿರ್ತಾನೆ. ಸೇಮ್ ಇಸ್ ಅ ಲಾ ಆಫ್ ಕರ್ಮ ಆಲ್ಸೋ. ನೋ ಮ್ಯಾಟರ್ ವಾಟ್ ಆಗೋ ಸಿಚುವೇಶನ್ಸ್ ನ ನೀವು ಹೆಂಗ್ ತಗೊಳ್ತೀರಾ ಅದ್ರ ಮೇಲೆ ನಿಮ್ ಜೀವನ ಹೋಗ್ತಾ ಹೋಗುತ್ತೆ. ಸಿಚುವೇಶನ್ಸ್ ಏನು ಮಾರಲ್ಲ, ಚೇಂಜ್ ಆಗಕ್ ಚಾನ್ಸೇ ಇಲ್ಲ. ಏನೇನಾಗತ್ತೆ ಅದಾಗೆ ಆಗತ್ತೆ. ಬಟ್ ಈ ಜ್ಞಾನ ಮಾರ್ಗದಿಂದ ಅಟ್ಲೀಸ್ಟ್ ಅದನ್ನ ನೋಡೋ ದೃಷ್ಟಿಕೋನ ಚೇಂಜ್ ಆಗತ್ತೆ.